ಎಪ್ಸ್ಟೀನ್ ಫೈಲ್ಸ್ ಜೆಫ್ರಿ ಎಪ್ಸ್ಟೀನ್ ಎಂಬ ವ್ಯಕ್ತಿಯ ಬಗ್ಗೆ ಮಾತ್ರವಲ್ಲ, ಅವನ ಹಿಂದೆ ಕೆಲಸ ಮಾಡಿದ ಒಂದು ಅಪರಾಧ ವ್ಯವಸ್ಥೆಯ ಬಗ್ಗೆ ಈ ಕನ್ನಡ ಟ್ರೂ ಕ್ರೈಮ್ ಡಾಕ್ಯುಮೆಂಟರಿ ಒಂದು ಅನ್ಸಾಲ್ವ್ಡ್ ಕೇಸ್ ಅನ್ನು ಪರಿಶೀಲಿಸುತ್ತದೆ. ಹೇಗೆ ಅಧಿಕಾರ, ಹಣ ಮತ್ತು ಪ್ರಭಾವ ಒಟ್ಟಿಗೆ ಸೇರಿ ಒಂದು ಹಿಡನ್ ಟ್ರೂತ್ ಅನ್ನು ದಶಕಗಳ ಕಾಲ ಮರೆಮಾಚಿದವು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ರಾಜರ ನಡುವೆ ಓಡಾಡುತ್ತಿದ್ದ, ಆದರೆ ತಾನೊಬ್ಬ ಭೂತದಂತಿದ್ದ. ಆ ಒಬ್ಬ ವ್ಯಕ್ತಿಯ ಕಥೆ ಯಾವುದೇ ಗ್ರಾಹಕರಿಲ್ಲದ ಒಬ್ಬ ಹಣಕಾಸುದಾರ, ಯಾವುದೇ ಪದವಿ ಇಲ್ಲದ ಒಬ್ಬ ವಿಜ್ಞಾನಿ ಮತ್ತು ಎಲ್ಲರ ಮುಂದೆಯೇ ಬಹಿರಂಗವಾಗಿ ಬೇಟೆಯಾಡುತ್ತಿದ್ದ ಒಬ್ಬ ಬೇಟೆಗಾರನ ಕಥೆ. ಆ ವ್ಯಕ್ತಿಯ ಹೆಸರು I suffered so much pain. So much pain. So much pain. I suffered so much pain. I was 14 years old. I was 16 years old. I was 16. 17. 14 years old. This is me. This was me. This is me. When I met Jeffrey Epstein. This is me when I met Jeffrey Epstein. ಜೆಫ್ರಿ ಎಪ್ಸ್ಟೀನ್ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹುಟ್ಟಿಕೊಂಡ ಒಬ್ಬನೇ ಒಬ್ಬ ರಾಕ್ಷಸನಲ್ಲ. ಅವನು ಒಂದು ವ್ಯವಸ್ಥೆಯ ಉತ್ಪನ್ನ, ಅಧಿಕಾರ, ಹಣ ಮತ್ತು ಪ್ರಭಾವದ ಒಂದು ಜಾಲ. ಅದು ಬೇರೆ ಕಡೆ ನೋಡುತ್ತಾ ಉಳಿಯಿತು, ಅವನ ಅಪರಾಧಗಳಿಗೆ ಅವಕಾಶ ಮಾಡಿಕೊಟ್ಟಿತು ಮತ್ತು ದಶಕಗಳ ಕಾಲ ಅವನನ್ನು ರಕ್ಷಿಸಿತು. ಇದು ಕೇವಲ ಒಬ್ಬ ವ್ಯಕ್ತಿಯ ಕ್ರೌರ್ಯದ ಕಥೆಯಲ್ಲ, ಇದು ಅವನೊಂದಿಗೆ ನಿಂತಿದ್ದ ಪ್ರಭಾವಿ ವ್ಯಕ್ತಿಗಳ ಕಥೆ, ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ವಿಫಲವಾದ ನ್ಯಾಯಾಂಗ ವ್ಯವಸ್ಥೆಯ ಕಥೆ ಮತ್ತು ಇಷ್ಟು ದಿನಗಳ ನಂತರ ಈಗ ಬೆಳಕಿಗೆ ಬರುತ್ತಿರುವ ಇಡೀ ಜಾಲದ ಕಥೆ. ವರ್ಷಗಳ ಕಾಲ ಈ ಜಾಲದ ರಹಸ್ಯ ದಾಖಲೆಗಳನ್ನು ಸಾರ್ವಜನಿಕರಿಂದ ಮುಚ್ಚಿಡಲಾಗಿತ್ತು. ಇವು ಕೇವಲ ಒಬ್ಬ ವ್ಯಕ್ತಿಯ ಅಪರಾಧಗಳ ಕಥೆಯನ್ನು ಹೇಳುವುದಿಲ್ಲ, ಅವು ಅವನನ್ನು ಸೃಷ್ಟಿಸಿದ ವ್ಯವಸ್ಥೆಯನ್ನೇ ಬಯಲಿಗೆಳೆಯುತ್ತವೆ. ಜೆಫ್ರಿ ಎಪ್ಸ್ಟೀನ್ಗೆ ಯಾವುದೇ ಭಯವಿಲ್ಲದೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಿದ ಹಣ ಮತ್ತು ಅಧಿಕಾರದ ವ್ಯವಸ್ಥೆ ಇದು. ಈ ಕಥೆ ಕೇವಲ ಎಪ್ಸ್ಟೀನ್ ಯಾರೆಂಬುದರ ಬಗ್ಗೆ ಮಾತ್ರವಲ್ಲ, ಅವನನ್ನು ಯಾರು ರಕ್ಷಿಸಿದರು ಎಂಬುದರ ಬಗ್ಗೆಯೂ ಇದೆ. ಭಾಗ 1. ಹೊಳಪಿನ ಮುಖವಾಡ. 1953ರಲ್ಲಿ ಬ್ರೂಕ್ಲಿನ್ನಲ್ಲಿ ಜನಿಸಿದ ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಮೇಲ್ನೋಟಕ್ಕೆ ಒಂದು ಬೆರಗುಗೊಳಿಸುವ ಯಶೋಗಾಥೆಯಾಗಿದ್ದ. ಅವನು ಅತಿ ಶ್ರೀಮಂತರ ಹಣವನ್ನು ನಿರ್ವಹಿಸುವ ಶ್ರೀಮಂತ ಹಣಕಾಸುದಾರನಾಗಿದ್ದ, ನೊಬೆಲ್ ಪ್ರಶಸ್ತಿ ವಿಜೇತರೊಂದಿಗೆ ಸಭೆಗಳನ್ನು ನಡೆಸುವ ಬುದ್ಧಿಜೀವಿಯಾಗಿದ್ದ ಮತ್ತು ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಹಣ ದಾನ ನೀಡುವ ಲೋಕೋಪಕಾರಿಯಾಗಿದ್ದ. ಅವನು ಸಮಾಜದ ಅತ್ಯುನ್ನತ ಸ್ತರಗಳಲ್ಲಿ ಸುಲಭವಾಗಿ ಬೆರೆಯುತ್ತಿದ್ದನು ಮತ್ತು ವ್ಯಾಪಾರ, ವಿಜ್ಞಾನ ಮತ್ತು ರಾಜಕೀಯದಲ್ಲಿ ದೊಡ್ಡ ಸಂಪರ್ಕಗಳನ್ನು ಮಾಡಿಕೊಂಡಿದ್ದನು. ಅವನ ಬಳಿ ಮ್ಯಾನ್ಹ್ಯಾಟನ್, ಪಾಮ್ ಬೀಚ್, ನ್ಯೂ ಮೆಕ್ಸಿಕೋ ಮತ್ತು ಪ್ಯಾರಿಸ್ನಲ್ಲಿ ಐಷಾರಾಮಿ ಮನೆಗಳಿದ್ದವು. ಜೊತೆಗೆ ಕೆರಿಬಿಯನ್ನಲ್ಲಿ ಲಿಟಲ್ ಸೇಂಟ್ ಜೇಮ್ಸ್ ಎಂಬ ಖಾಸಗಿ ದ್ವೀಪವೂ ಇತ್ತು. ಇದು ಅವನ ಹೊಳೆಯುವ ಸಾರ್ವಜನಿಕ ಚಿತ್ರಣವಾಗಿತ್ತು. ಅಸಂಖ್ಯಾತ ಸಂಪತ್ತು ಮತ್ತು ಪ್ರಭಾವ ಹೊಂದಿರುವ ಅಧ್ಯಕ್ಷರು, ರಾಜಕುಮಾರರು ಮತ್ತು ಉದ್ಯಮದ ದಿಗ್ಗಜರ ಸ್ನೇಹಿತನಾದ ವ್ಯಕ್ತಿ. ಆದರೆ ಈ ತೋರಿಕೆಯ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿತ್ತು. ಎಪ್ಸ್ಟೀನ್ ಒಬ್ಬ ಸರಣಿ ಜಾಲವನ್ನು ನಡೆಸುತ್ತಿದ್ದನು. ಇದರಲ್ಲಿ ದಶಕಗಳ ಕಾಲ ಅಸಂಖ್ಯಾತ ಯುವತಿಯರು ಮತ್ತು ಹುಡುಗಿಯರನ್ನು ಮತ್ತು ಅಷ್ಟೇ ದೀರ್ಘಕಾಲ ಅವನಂತಹ ಜನರನ್ನು ತಡೆಯಲು ರಚಿಸಲಾದ ವ್ಯವಸ್ಥೆಯು ಪದೇ ಪದೇ ವಿಫಲವಾಯಿತು. ಭಾಗ 2. ನಿರ್ಲಕ್ಷಿಸಲ್ಪಟ್ಟ ಆರಂಭಿಕ ಎಚ್ಚರಿಕೆಗಳು. ಜಗತ್ತು ಅವನ ಹೆಸರನ್ನು ತಿಳಿಯುವ ಮೊದಲೇ ಅಪಾಯದ ಗಂಟೆಗಳು ಬಹಳ ಹಿಂದೆಯೇ ಬಾರಿಸಿದ್ದವು. 1990ರ ದಶಕದಲ್ಲಿ ಎಪ್ಸ್ಟೀನ್ ಜಾಗತಿಕ ಗಣ್ಯರ ನಡುವೆ ತನ್ನ ಸ್ಥಾನಮಾನವನ್ನು ನಿರ್ಮಿಸಿಕೊಳ್ಳುತ್ತಿದ್ದನು. ಇದೇ ಸಮಯದಲ್ಲಿ ಕುಖ್ಯಾತ ಬ್ರಿಟಿಷ್ ಮಾಧ್ಯಮ ದಿಗ್ಗಜನ ಮಗಳಾದ ಗಿಸ್ಲೈನ್ ಮ್ಯಾಕ್ಸ್ವೆಲ್ ಅವನ ಖಾಯಂ ಸಂಗಾತಿ ಮತ್ತು ಆಪ್ತ ಸಹಯೋಗಿಯಾದಳು. ಬದುಕುಳಿದವರು ನಂತರ ಅವಳನ್ನು ತಮ್ಮ ಜಾಲದ ಮುಖ್ಯ ನೇಮಕಾತಿದಾರಳು ಮತ್ತು ಪಳಗಿಸುವವಳು ಎಂದು ಗುರುತಿಸಿದರು. ಅವಳು ತನ್ನ ಸಾಮಾಜಿಕ ಸ್ಥಾನಮಾನವನ್ನು ಬಳಸಿಕೊಂಡು ದುರ್ಬಲ ಹುಡುಗಿಯರನ್ನು ಓಲೈಸಿ ಅವನ ಬಲೆಗೆ ಬೀಳಿಸುತ್ತಿದ್ದಳು. ಪೊಲೀಸರಿಗೆ ಮೊದಲ ಲಿಖಿತ ಎಚ್ಚರಿಕೆ 1996ರಲ್ಲಿಯೇ ಸಿಕ್ಕಿತ್ತು. ಮಾರಿಯಾ ಫಾರ್ಮರ್ ಎಂಬ ಮಹಿಳೆ NYPD ಮತ್ತು FBI ಎರಡಕ್ಕೂ ವರದಿ ಮಾಡಿದ್ದಳು. ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ತನ್ನ ಮೇಲೆ ಎಸಗಿದ್ದಾರೆ ಮತ್ತು ನಡೆಯುತ್ತಿರುವ ಮಕ್ಕಳ ಮೇಲೆ ಜಾಲದ ಬಗ್ಗೆಯೂ ತಿಳಿಸಿದ್ದಳು. ಆದರೆ ಅವಳ ವರದಿಗಳ ಮೇಲೆ ಸರಿಯಾಗಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಸುಮಾರು 1 ದಶಕದವರೆಗೆ ಎಪ್ಸ್ಟೀನ್ನ ಶಕ್ತಿ ಮತ್ತು ಪ್ರಭಾವ ಹೆಚ್ಚಾದಂತೆ ಈ ಆರಂಭಿಕ ಎಚ್ಚರಿಕೆಗಳನ್ನು ಮೌನವಾಗಿಸಲಾಯಿತು. ವ್ಯವಸ್ಥೆಯು ಕೇವಲ ಹೊಗೆಯನ್ನು ನೋಡಲು ವಿಫಲವಾಗಲಿಲ್ಲ, ಅದು ಬೆಂಕಿಯನ್ನೇ ನಿರ್ಲಕ್ಷಿಸುತ್ತಿತ್ತು. ಭಾಗ 3. ಜೀವಮಾನದ ಅತ್ಯುತ್ತಮ ಡೀಲ್. ಎಪ್ಸ್ಟೀನ್ನ ರಕ್ಷಣಾ ಗೋಡೆಯಲ್ಲಿ ಮೊದಲ ದೊಡ್ಡ ಬಿರುಕು ಮಾರ್ಚ್ 2005ರಲ್ಲಿ ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿ ಕಾಣಿಸಿಕೊಂಡಿತು. ಒಬ್ಬ ತಾಯಿ ತನ್ನ 14 ವರ್ಷದ ಮಲಮಗಳಿಗೆ ಮಸಾಜ್ ಮಾಡಲು ಹಣ ನೀಡಿ ಎಪ್ಸ್ಟೀನ್ನ ಭವನಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅವಳ ಮೇಲೆ ನಡೆಸಲಾಯಿತು ಎಂದು ಪೊಲೀಸರಿಗೆ ತಿಳಿಸಿದಳು. ಪಾಮ್ ಬೀಚ್ನ ಪತ್ತೇದಾರರು ಶೀಘ್ರದಲ್ಲೇ ಒಂದು ಭಯಾನಕ ಮಾದರಿಯನ್ನು ಬಹಿರಂಗಪಡಿಸಿದರು. ನೇಮಕಾತಿದಾರರು ಸಾಮಾನ್ಯವಾಗಿ ತಮ್ಮ ಗುರಿಗಿಂತ ಸ್ವಲ್ಪ ದೊಡ್ಡ ಹುಡುಗಿಯರಾಗಿದ್ದು, ನಗದು ಹಣಕ್ಕಾಗಿ ಹದಿಹರೆಯದವರನ್ನು ಭವನಕ್ಕೆ ಕರೆತರುತ್ತಿದ್ದರು. ಈ ಮಸಾಜ್ ಬದಲಾಗುತ್ತಿತ್ತು.
ತನಿಖಾಧಿಕಾರಿಗಳು ಡಜನ್ಗಟ್ಟಲೆ ಅಪ್ರಾಪ್ತ ಸಂತ್ರಸ್ತರನ್ನು ಗುರುತಿಸಿದರು ಮತ್ತು ರಾಶಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು. 2006ರ ಹೊತ್ತಿಗೆ FBI ತನ್ನದೇ ಆದ ತನಿಖೆಯನ್ನು ಪ್ರಾರಂಭಿಸಿತು. ಅದಕ್ಕೆ ಆಪರೇಷನ್ ಲೀಪಿಯರ್ ಎಂದು ಸಂಕೇತನಾಮ ನೀಡಲಾಯಿತು. ಫೆಡರಲ್ ಪ್ರಾಸಿಕ್ಯೂಟರ್ಗಳು ದೀರ್ಘವಾದ ದೋಷಾರೋಪಣಾ ಪತ್ರವನ್ನು ಸಿದ್ಧಪಡಿಸಿದರು. ತನಿಖಾಧಿಕಾರಿಗಳ ಪ್ರಕಾರ ಇದು ಅವನಿಗೆ ಬಹಳ ದೀರ್ಘವಾದ ಫೆಡರಲ್ ಶಿಕ್ಷೆಗೆ ಕಾರಣವಾಗಬಹುದಿತ್ತು. ಆದರೆ ಅದು ಎಂದಿಗೂ ಆಗಲಿಲ್ಲ. ಆದರೆ ನಿಜ ಸಂಗತಿ ಏನೆಂದರೆ ಸ್ನೇಹಿತರೆ, ತೆರೆಮರೆಯಲ್ಲಿ ಬೇರೆಯೇ ನಡೆಯುತ್ತಿತ್ತು. ಆ ಜಿಲ್ಲೆಯ US ಅಟಾರ್ನಿ ಅಲೆಕ್ಸಾಂಡರ್ ಅಕೋಸ್ಟಾ ಎಪ್ಸ್ಟೀನ್ನ ಉನ್ನತ ಶಕ್ತಿಯ ಕಾನೂನು ತಂಡದೊಂದಿಗೆ ಜೀವಮಾನದ ಅತ್ಯುತ್ತಮ ಡೀಲ್ ಎಂದು ಕರೆಯಲ್ಪಡುವ ಒಪ್ಪಂದವನ್ನು ರಹಸ್ಯವಾಗಿ ಮಾಡಿಕೊಳ್ಳುತ್ತಿದ್ದರು. ಈ ನಾನ್ ಪ್ರಾಸಿಕ್ಯೂಷನ್ ಒಪ್ಪಂದದ ಅಡಿಯಲ್ಲಿ ಎಲ್ಲಾ ಫೆಡರಲ್ ಆರೋಪಗಳನ್ನು ಕೈಬಿಡಲಾಯಿತು. ಬದಲಿಗೆ ಎಪ್ಸ್ಟೀನ್ ರಾಜ್ಯದ 2 ಸಣ್ಣ ಆರೋಪಗಳಲ್ಲಿ ತಪ್ಪೊಪ್ಪಿಕೊಂಡನು. ಅವನಿಗೆ ಕೌಂಟಿ ಜೈಲಿನಲ್ಲಿ 18 ತಿಂಗಳ ಶಿಕ್ಷೆ ವಿಧಿಸಲಾಯಿತು. ಅದರಲ್ಲಿ ಅವನು ಸುಮಾರು 13 ತಿಂಗಳುಗಳನ್ನು ಕಳೆದನು ಮತ್ತು ಆ ಸಮಯದಲ್ಲಿ ಹೆಚ್ಚಿನ ಭಾಗ ಅವನು ವರ್ಕ್ ರಿಲೀಸ್ನಲ್ಲಿದ್ದನು. ಅಂದರೆ ಅವನಿಗೆ ವಾರದಲ್ಲಿ 6 ದಿನ, ದಿನಕ್ಕೆ 12 ಗಂಟೆಗಳವರೆಗೆ ಜೈಲಿನಿಂದ ಹೊರಗೆ ಹೋಗಲು ಅನುಮತಿ ಇತ್ತು. ಈ ಒಪ್ಪಂದವು ಎಪ್ಸ್ಟೀನ್ ಮತ್ತು ಯಾವುದೇ ಸಂಭಾವ್ಯ ಸಹ ಸಂಚುಕೋರರಿಗೆ ಫೆಡರಲ್ ಪ್ರಾಸಿಕ್ಯೂಷನ್ನಿಂದ ಒಂದು ರೀತಿಯ ವಿನಾಯಿತಿಯನ್ನು ನೀಡಿತು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಸಂತ್ರಸ್ತರಿಗೆ ಈ ಒಪ್ಪಂದದ ಬಗ್ಗೆ ಎಂದಿಗೂ ತಿಳಿಸಲಾಗಿಲ್ಲ. ಇದು ಅವರ ಹಕ್ಕುಗಳ ಉಲ್ಲಂಘನೆಯಾಗಿತ್ತು ಮತ್ತು ಈ ವಿಷಯವು ನಂತರ ನ್ಯಾಯಾಲಯದಲ್ಲಿ ಸಾಬೀತಾಯಿತು. ಜುಲೈ 2009ರಲ್ಲಿ ಜೆಫ್ರಿ ಎಪ್ಸ್ಟೀನ್ ಬಿಡುಗಡೆಯಾದನು. ಒಬ್ಬ ನೋಂದಾಯಿತ ಲೈಂಗಿಕ ಅಪರಾಧಿಯಾಗಿ ಎಲ್ಲ ರೀತಿಯಿಂದಲೂ ತಪ್ಪಿಸಿಕೊಂಡು ಹೋಗಿದ್ದನು. ಭಾಗ 4 ಬಿರುಕುಗಳು ಕಾಣಿಸಿಕೊಂಡವು. ನ್ಯಾಯಾಂಗ ವ್ಯವಸ್ಥೆಯು ಅವರನ್ನು ನಿರಾಸೆಗೊಳಿಸಿದರೂ ಬದುಕುಳಿದವರು ಸೋಲೊಪ್ಪಲಿಲ್ಲ. ವರ್ಜೀನಿಯಾ ರಾಬರ್ಟ್ಸ್ ಗಿಫ್ರೆ ಮುಂದೆ ಬಂದು ತನ್ನ ಹದಿಹರೆಯದಲ್ಲಿ ಗಿಸ್ಲೈನ್ ಮ್ಯಾಕ್ಸ್ವೆಲ್ನಿಂದ ನೇಮಕಗೊಂಡು ಬ್ರಿಟನ್ನ ಪ್ರಿನ್ಸ್ ಆಂಡ್ರ್ಯೂ ಸೇರಿದಂತೆ ಪ್ರಭಾವಿ ವ್ಯಕ್ತಿಗಳ ಬಳಿಗೆ ಕಳ್ಳಸಾಗಣೆ ಮಾಡಲ್ಪಟ್ಟಿದ್ದಾಗಿ ಹೇಳಿದಳು. 2015ರಲ್ಲಿ ಮ್ಯಾಕ್ಸ್ವೆಲ್ ಅವಳನ್ನು ಸುಳ್ಳುಗಾರ್ತಿ ಎಂದು ಕರೆದಾಗ ಅವಳು ಮ್ಯಾಕ್ಸ್ವೆಲ್ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದಳು. ಆ ಮೊಕದ್ದಮೆಯ ತನಿಖಾ ಪ್ರಕ್ರಿಯೆಯಲ್ಲಿ ರಾಶಿ ಹೇಳಿಕೆಗಳು, ಇಮೇಲ್ಗಳು ಮತ್ತು ಫ್ಲೈಟ್ ಲಾಗ್ಗಳು ಹೊರಬಂದವು. ಅದೇ ದಾಖಲೆಗಳು ನಂತರ ಜಗತ್ತಿನಲ್ಲಿ ಎಪ್ಸ್ಟೀನ್ ಫೈಲ್ಸ್ ಎಂದು ಪ್ರಸಿದ್ಧವಾದವು. ಈ ಪ್ರಕರಣವು 2017ರಲ್ಲಿ ಇತ್ಯರ್ಥಗೊಂಡಿತು. ಆದರೆ ನ್ಯಾಯಾಲಯದ ದಾಖಲೆಗಳನ್ನು ಸೀಲ್ ಮಾಡಲಾಯಿತು. ಇದು ಪಾರದರ್ಶಕತೆಗಾಗಿ ವರ್ಷಗಳ ಸುದೀರ್ಘ ಕಾನೂನು ಹೋರಾಟಕ್ಕೆ ಅಡಿಪಾಯ ಹಾಕಿತು. ಆದರೆ ಸ್ನೇಹಿತರೆ, ಪ್ರಪಂಚದ ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆ ಇದ್ದಳು, ಒಬ್ಬ ಪತ್ರಕರ್ತೆ. ಅವಳು ಈ ಎಪ್ಸ್ಟೀನ್ನನ್ನು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲವೆಂದು ನಿರ್ಧರಿಸಿದ್ದಳು. ಮಿಯಾಮಿ ಹೆರಾಲ್ಡ್ನ ಪತ್ರಕರ್ತೆ ಜೂಲಿ ಕೆ. ಬ್ರೌನ್ 2018ರಲ್ಲಿ ಅವರು ತಮ್ಮ ಬ್ರೇಕ್ಥ್ರೂ ಸರಣಿ ಪರ್ವರ್ಷನ್ ಆಫ್ ಜಸ್ಟಿಸ್ ಅನ್ನು ಪ್ರಕಟಿಸಿದರು. ಇದು ಎಪ್ಸ್ಟೀನ್ನ ಅಪರಾಧಗಳು ಮತ್ತು ಅವನಿಗೆ ಸ್ವತಂತ್ರವಾಗಿ ತಿರುಗಾಡಲು ಅವಕಾಶ ನೀಡಿದ ರಹಸ್ಯ ಮನವಿ ಒಪ್ಪಂದದ ಸಂಪೂರ್ಣ ಕಥೆಯನ್ನು ಬಹಿರಂಗಪಡಿಸಿತು. ಮಾಧ್ಯಮಗಳಲ್ಲಿ ಈ ವರದಿಗಳು ಹೊಸ ಸ್ಫೋಟವನ್ನು ತಂದವು. ಸಾರ್ವಜನಿಕರ ಆಕ್ರೋಶ ಹೆಚ್ಚಾಯಿತು. ಪ್ರಕರಣದ ಮರುತನಿಖೆಗೆ ಬೇಡಿಕೆಗಳು ಎದ್ದವು ಮತ್ತು ಆಗಲೇ US ಕಾರ್ಮಿಕ ಕಾರ್ಯದರ್ಶಿಯಾಗಿದ್ದ ಅಲೆಕ್ಸಾಂಡರ್ ಅಕೋಸ್ಟಾ ರಾಷ್ಟ್ರೀಯ ಗಮನಕ್ಕೆ ಬಂದರು. ಎಪ್ಸ್ಟೀನ್ನ ಸುತ್ತಲಿನ ರಕ್ಷಣಾ ವ್ಯವಸ್ಥೆ ಈಗ ಕುಸಿಯಲು ಪ್ರಾರಂಭಿಸಿತ್ತು. ಭಾಗ 5 ಪ್ರತಿಫಲದ ದಿನ. ಜುಲೈ 6, 2019ರಂದು ಅಂತಿಮವಾಗಿ ಪ್ರತಿಫಲದ ದಿನ ಬಂದೇ ಬಿಟ್ಟಿತು. ಜೆಫ್ರಿ ಎಪ್ಸ್ಟೀನ್ನನ್ನು ನ್ಯೂಜೆರ್ಸಿಯ ಟೆಟರ್ಬಾರೋ ವಿಮಾನ ನಿಲ್ದಾಣದಲ್ಲಿ ಫೆಡರಲ್ ಏಜೆಂಟರು ಬಂಧಿಸಿದರು. ಈ ಬಾರಿ ಆರೋಪಗಳು ನ್ಯೂಯಾರ್ಕ್ನ ಪ್ರಬಲ ಸದರ್ನ್ ಡಿಸ್ಟ್ರಿಕ್ಟ್ನಿಂದ ಬಂದಿದ್ದವು. ಇದು ಅವನ ಮೇಲೆ ಅಪ್ರಾಪ್ತ ವಯಸ್ಕರ ಮತ್ತು ಪಿತೂರಿಯ ಆರೋಪಗಳನ್ನು ಹೊರಿಸಿತ್ತು. ಪ್ರಾಸಿಕ್ಯೂಟರ್ಗಳು ಹಿಂದಿನ ನಾನ್ ಪ್ರಾಸಿಕ್ಯೂಷನ್ ಒಪ್ಪಂದಕ್ಕೆ ತಾವು ಬದ್ಧರಾಗಿಲ್ಲ ಎಂದು ವಾದಿಸಿದರು. ಅವನ ಮ್ಯಾನ್ಹ್ಯಾಟನ್ ಭವನದ ಶೋಧನೆಯಲ್ಲಿ ಒಂದು ತಿಜೋರಿ ಸಿಕ್ಕಿತು. ಅದರಲ್ಲಿ ನಗದು, ವಜ್ರಗಳು, ನಕಲಿ ಪಾಸ್ಪೋರ್ಟ್ ಮತ್ತು ಸಾವಿರಾರು ಪರ್ಹ ಚಿತ್ರಗಳಿದ್ದವು. ಪ್ರಾಸಿಕ್ಯೂಟರ್ಗಳು ಶೋಷಣೆಯ ಒಂದು ಸಂಘಟಿತ ಪಿರಮಿಡ್ ಯೋಜನೆಯನ್ನು ಬಹಿರಂಗಪಡಿಸಿದರು. ಹುಡುಗಿಯರನ್ನು ನೇಮಿಸಿಕೊಳ್ಳಲಾಗುತ್ತಿತ್ತು, ಅವರನ್ನು ಮತ್ತು ನಂತರ ತಮ್ಮ ಸ್ನೇಹಿತರನ್ನು ನೇಮಿಸಿಕೊಳ್ಳಲು ಅವರಿಗೆ ಹಣ ನೀಡಲಾಗುತ್ತಿತ್ತು. ಇದರಿಂದಾಗಿ ಸಂತ್ರಸ್ತರ ನಿರಂತರವಾಗಿ ಬೆಳೆಯುವ ಜಾಲವು ರೂಪುಗೊಂಡಿತು. ಈ ಬಾರಿ ಯಾವುದೇ ಮೃದುವಾದ ಒಪ್ಪಂದ ಇರಲಿಲ್ಲ. ಎಪ್ಸ್ಟೀನ್ಗೆ ಜಾಮೀನು ಸಿಗಲಿಲ್ಲ. ಆದರೆ ನಂತರ ಬರುತ್ತದೆ ನಮ್ಮ ಕಥೆಯ ಅತಿದೊಡ್ಡ ತಿರುವು. ಆಗಸ್ಟ್ 10, 2019ರಂದು ಜೆಫ್ರಿ ಎಪ್ಸ್ಟೀನ್ ತನ್ನ ಸೆಲ್ನಲ್ಲಿ ಶವವಾಗಿ ಪತ್ತೆಯಾದನು. ಅಧಿಕೃತವಾಗಿ ಸಾವಿಗೆ ಕಾರಣ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಎಂದು ಹೇಳಲಾಯಿತು. ಆದರೆ ಜೈಲು ಪ್ರೋಟೋಕಾಲ್ನಲ್ಲಿನ ತಪ್ಪುಗಳು ಮತ್ತು ಜನರ ಆಳವಾದ ಅಪನಂಬಿಕೆಯು ಅವನನ್ನು ಮೌನಗೊಳಿಸಲಾಗಿದೆ ಎಂಬ ಸಿದ್ಧಾಂತಗಳಿಗೆ ಉತ್ತೇಜನ ನೀಡಿದವು. ಪಿತೂರಿಯ ಕೇಂದ್ರದಲ್ಲಿದ್ದ ವ್ಯಕ್ತಿ ಹೋಗಿದ್ದನು, ಆದರೆ ಅವನು ನಿರ್ಮಿಸಿದ ವ್ಯವಸ್ಥೆಯು ಉಳಿದುಕೊಂಡಿತ್ತು. ಭಾಗ 6 ಸಹಚಾರಿ. ಎಪ್ಸ್ಟೀನ್ನ ಮರಣದ ನಂತರ
ಎಲ್ಲರ ದೃಷ್ಟಿ ಅವನ ಅತಿದೊಡ್ಡ ಸಹಚಾರಿ ಮೇಲೆ ನೆಟ್ಟಿತು, ಘಿಸ್ಲೈನ್ ಮ್ಯಾಕ್ಸ್ವೆಲ್. ಅವಳನ್ನು ಜುಲೈ 2020ರಲ್ಲಿ ಬಂಧಿಸಲಾಯಿತು ಮತ್ತು ಎಪ್ಸ್ಟೀನ್ ಅಪ್ರಾಪ್ತ ವಯಸ್ಕರನ್ನು ಓಲೈಸಿದ, ಅವರನ್ನು ಮತ್ತು ಸುಳ್ಳು ಸಾಕ್ಷ್ಯ ನೀಡಿದ ಆರೋಪಗಳನ್ನು ಹೊರಿಸಲಾಯಿತು. ಪ್ರಾಸಿಕ್ಯೂಟರ್ಗಳು ಅವಳು ಈ ಕಾರ್ಯಾಚರಣೆಯ ಮುಖ್ಯ ಕೊಂಡಿಯಾಗಿದ್ದಳು ಮತ್ತು ಹುಡುಗಿಯರನ್ನು ಪಳಗಿಸಲು ಮತ್ತು ಪ್ರಮಾಣೀಕರಿಸಲು ತನ್ನ ಸ್ಥಾನಮಾನವನ್ನು ಬಳಸಿಕೊಂಡಿದ್ದಳು ಎಂದು ವಾದಿಸಿದರು. ಡಿಸೆಂಬರ್ 2021ರಲ್ಲಿ ತೀರ್ಪುಗಾರರ ಸಮಿತಿಯು ಅವಳನ್ನು ಅಪ್ರಾಪ್ತ ವಯಸ್ಕರ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ದೋಷಿ ಎಂದು ತೀರ್ಪು ನೀಡಿತು. ಜೂನ್ 28, 2022ರಂದು ಅವಳಿಗೆ 20 ವರ್ಷಗಳ ಫೆಡರಲ್ ಜೈಲು ಶಿಕ್ಷೆ ವಿಧಿಸಲಾಯಿತು. ಅವಳ ಶಿಕ್ಷೆಯು ಈ ಕಳ್ಳಸಾಗಣೆ ಜಾಲದಲ್ಲಿನ ದೊಡ್ಡ ವ್ಯಕ್ತಿಯನ್ನು ಜವಾಬ್ದಾರರನ್ನಾಗಿ ಮಾಡಿದ ಕೆಲವು ಪ್ರಕರಣಗಳಲ್ಲಿ ಒಂದಾಗಿದೆ. ಭಾಗ 7 ಎಪ್ಸ್ಟೀನ್ ಫೈಲ್ಸ್ ಅನ್ನು ವಿಶ್ಲೇಷಿಸುವುದು. ಆದರೆ ಸ್ನೇಹಿತರೆ, ಮ್ಯಾಕ್ಸ್ವೆಲ್ನ ಶಿಕ್ಷೆ ಮತ್ತು ಎಪ್ಸ್ಟೀನ್ನ ಸಾವು ಕಥೆಯ ಅಂತ್ಯವಾಗಿರಲಿಲ್ಲ. ಇದು ಒಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು. ಗಿಫ್ರೆ ವರ್ಸಸ್ ಮ್ಯಾಕ್ಸ್ವೆಲ್ ಮೊಕದ್ದಮೆಯ ದಾಖಲೆಗಳನ್ನು ಅನ್ಸೀಲ್ ಮಾಡಿಸುವ ಹೋರಾಟ. ಸಾರ್ವಜನಿಕರು ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯುವುದು ಒಂದೇ ಪಟ್ಟಿಯಲ್ಲ, ಬದಲಿಗೆ 2019 ರಿಂದ 2024ರವರೆಗೆ ಕಂತುಗಳಲ್ಲಿ ಬಿಡುಗಡೆಯಾದ ಕಾನೂನು ದಾಖಲೆಗಳ ಒಂದು ಮೊಸಾಯಿಕ್ ಆಗಿದೆ. ಇದರಲ್ಲಿ ಹೇಳಿಕೆಗಳು, ಫ್ಲೈಟ್ ಲಾಗ್ಗಳು, ಸಾಕ್ಷಿಗಳ ಹೇಳಿಕೆಗಳು ಮತ್ತು ಈ ಜಾಲದ ಭಯಾನಕ ಚಿತ್ರಣವನ್ನು ನೀಡುವ ಇತರ ಸಾಕ್ಷ್ಯಗಳು ಸೇರಿವೆ. ಈ ಬಹಿರಂಗಪಡಿಸುವಿಕೆಗಳು ಮಾಧ್ಯಮಗಳಲ್ಲಿ ಬಹಳಷ್ಟು ಪ್ರಚಾರವನ್ನು ಪಡೆದವು, ಏಕೆಂದರೆ ಇವುಗಳಲ್ಲಿ ಎಪ್ಸ್ಟೀನ್ಗೆ ಸಂಬಂಧಿಸಿದ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಹೊರಬಂದವು. ಆದಾಗ್ಯೂ ದಾಖಲೆಗಳಲ್ಲಿ ಹೆಸರು ಬರುವುದು ತನ್ನಷ್ಟಕ್ಕೆ ತಾನೇ ಅಪರಾಧದಲ್ಲಿ ಭಾಗಿಯಾಗಿರುವುದನ್ನು ಸೂಚಿಸುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಫೈಲ್ಗಳಲ್ಲಿ ಸಾಮಾಜಿಕ ಸಂಪರ್ಕಗಳು, ಉದ್ಯೋಗಿಗಳು ಮತ್ತು ಆಪಾದಿತ ಸಂತ್ರಸ್ತರೊಂದಿಗೆ ಆಪಾದಿತ ಅಪರಾಧಿಗಳ ಉಲ್ಲೇಖವೂ ಇದೆ. ಫೈಲ್ಗಳ ನಿಜವಾದ ಮೌಲ್ಯವು ಕೇವಲ ಹೆಸರುಗಳಲ್ಲಿಲ್ಲ, ಬದಲಿಗೆ ಈ ಜಾಲವು ಇಷ್ಟು ದೀರ್ಘಕಾಲ ಹೇಗೆ ಕಾರ್ಯನಿರ್ವಹಿಸಿತು ಎಂಬುದನ್ನು ತಿಳಿಸುವ ಮಾದರಿಗಳಲ್ಲಿದೆ. ಭಾಗ 8 ಬಯಲಾದ ಜಾಲ. ಬಿಡುಗಡೆಯಾದ ದಾಖಲೆಗಳು ನ್ಯಾಯಾಲಯದ ಸಾಕ್ಷ್ಯಗಳೊಂದಿಗೆ ಸೇರಿ ಒಂದು ಅತ್ಯಾಧುನಿಕ ಜಾಗತಿಕ ಕಾರ್ಯಾಚರಣೆಯನ್ನು ಬಹಿರಂಗಪಡಿಸುತ್ತವೆ. ನೇಮಕಾತಿ ಮಾದರಿಯು ದುರ್ಬಲ ಹದಿಹರೆಯದ ಹುಡುಗಿಯರನ್ನು ಗುರಿಯಾಗಿಸಿಕೊಂಡಿತ್ತು. ಅವರು ಸಾಮಾನ್ಯವಾಗಿ ಕಷ್ಟದ ಪರಿಸ್ಥಿತಿಗಳಿಂದ ಬಂದವರಾಗಿದ್ದರು ಮತ್ತು ಅವರಿಗೆ ಹಣ, ಶಿಕ್ಷಣ ಮತ್ತು ಉತ್ತಮ ಜೀವನದ ಭರವಸೆಗಳನ್ನು ನೀಡಲಾಗುತ್ತಿತ್ತು. ಶೋಷಣೆಯು ಫ್ಲೋರಿಡಾ ಮತ್ತು ನ್ಯೂಯಾರ್ಕ್ನಿಂದ ಹಿಡಿದು ಕೆರಿಬಿಯನ್ನಲ್ಲಿನ ಅವನ ಖಾಸಗಿ ದ್ವೀಪದವರೆಗೆ ಪ್ರಪಂಚದಾದ್ಯಂತ ಹರಡಿರುವ ಎಪ್ಸ್ಟೀನ್ನ ಆಸ್ತಿಗಳಲ್ಲಿ ನಡೆಯುತ್ತಿತ್ತು. ಈ ಫೈಲ್ಗಳು ಪ್ರತಿಯೊಂದು ಹಂತದಲ್ಲೂ ವ್ಯವಸ್ಥೆಯ ವೈಫಲ್ಯಗಳನ್ನು ಸೂಚಿಸುತ್ತವೆ. 2008ರಲ್ಲಿ ಕಾನೂನು ಜಾರಿ ಸಂಸ್ಥೆಗಳು ಸಂತ್ರಸ್ತರ ಮೇಲೆಯೇ ದೋಷ ಹೊರಿಸುವ ಮನೋಭಾವವನ್ನು ತೋರಿಸಿದವು ಮತ್ತು ಮೃದುವಾದ ಒಪ್ಪಂದವನ್ನು ನೀಡುವ ಮೊದಲು ಅಗತ್ಯವಾದ ಸಾಕ್ಷ್ಯಗಳನ್ನು ಪಡೆಯಲು ವಿಫಲವಾದವು. ಇಂದಿಗೂ ಸಂಪೂರ್ಣ ಪಾರದರ್ಶಕತೆಗಾಗಿ ಹೋರಾಟ ಮುಂದುವರೆದಿದೆ. ಬಿಡುಗಡೆಯಾದ ಅನೇಕ ದಾಖಲೆಗಳು ಬಹಳವಾಗಿ ಸಂಪಾದಿಸಲ್ಪಟ್ಟಿವೆ. ರೆಡ್ಯಾಕ್ಟೆಡ್ ಅಂದರೆ ಬಹಳಷ್ಟು ಮಾಹಿತಿಯನ್ನು ಕಪ್ಪು ಮಾರ್ಕರ್ನಿಂದ ಮರೆಮಾಡಲಾಗಿದೆ. ಹೆಸರುಗಳನ್ನು ಕಪ್ಪು ಮಾಡಲಾಗಿದೆ, ದಿನಾಂಕಗಳನ್ನು ತೆಗೆದುಹಾಕಲಾಗಿದೆ. ಇದರಿಂದಾಗಿ ಸಂಪೂರ್ಣ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾಗಿದೆ. ಈ ನಡುವೆ ಕೆಲವರು ಹಣದ ಹಾದಿಯನ್ನು ಪತ್ತೆಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ. ಈ ಶೋಷಣೆಗೆ ಹಣವನ್ನು ಒದಗಿಸಿದ ಆರ್ಥಿಕ ಯಂತ್ರೋಪಕರಣ ಯಾವುದು ಎಂದು ತಿಳಿಯಲು ಪ್ರಯತ್ನಿಸಲಾಗುತ್ತಿದೆ. ಸಂಪೂರ್ಣ ಪಾರದರ್ಶಕತೆ ಮತ್ತು ಜವಾಬ್ದಾರಿಗಾಗಿ ಹೋರಾಟ ಇನ್ನೂ ಮುಗಿದಿಲ್ಲ. ಈ ಕಥೆ ಇನ್ನೂ ತೆರೆದುಕೊಳ್ಳುತ್ತಿದೆ ಮತ್ತು ನಾವು ಉತ್ತರಗಳನ್ನು ಕೇಳುತ್ತಲೇ ಇರುವುದು ಮುಖ್ಯ. ನೀವು ಅಧಿಕಾರವನ್ನು ಜವಾಬ್ದಾರಿಯುತವಾಗಿ ಹಿಡಿದಿಡುವಲ್ಲಿ ನಂಬಿಕೆ ಇಟ್ಟರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇದರಿಂದ ಒತ್ತಡವು ಮುಂದುವರಿಯುತ್ತದೆ. ಮತ್ತು ಈ ರೀತಿಯ ವಿವರವಾದ ವಿಡಿಯೋವನ್ನು ನೋಡಲು ನೀವು ಬಯಸಿದರೆ ಸಬ್ಸ್ಕ್ರೈಬ್ ಮಾಡಿ. ತೀರ್ಮಾನ: ಜೆಫ್ರಿ ಎಪ್ಸ್ಟೀನ್ ಸತ್ತಿದ್ದಾನೆ. ಘಿಸ್ಲೈನ್ ಮ್ಯಾಕ್ಸ್ವೆಲ್ ಜೈಲಿನಲ್ಲಿದ್ದಾಳೆ. ಆದರೆ ಅವನನ್ನು ಸೃಷ್ಟಿಸಿದ ಮತ್ತು ರಕ್ಷಿಸಿದ ವ್ಯವಸ್ಥೆಯು ಈಗಷ್ಟೇ ಸಂಪೂರ್ಣವಾಗಿ ಬಯಲಾಗುತ್ತಿದೆ. ಬಹುಶಃ ಬಿಡುಗಡೆಯಾದ ಫೈಲ್ಗಳು, ನ್ಯಾಯಾಲಯದ ಪ್ರಕರಣಗಳು ಮತ್ತು ನಡೆಯುತ್ತಿರುವ ತನಿಖೆಗಳು ಹಣಕಾಸು, ರಾಜಕೀಯ ಮತ್ತು ಸಮಾಜದ ಅತ್ಯುನ್ನತ ಮಟ್ಟಗಳವರೆಗೆ ಹರಡಿರುವ ಸಹಾಯಕ ಜಾಲವನ್ನು ಬಹಿರಂಗಪಡಿಸಿವೆ. ಜೆಫ್ರಿ ಎಪ್ಸ್ಟೀನ್ನ ಕಥೆಯು ಒಂದು ಭಯಾನಕ ಜ್ಞಾಪನೆಯಾಗಿದೆ. ಅತಿದೊಡ್ಡ ರಾಕ್ಷಸರು ಒಂಟಿಯಾಗಿರುವುದಿಲ್ಲ. ಅವರು ನ್ಯಾಯಕ್ಕಿಂತ ಅಧಿಕಾರಕ್ಕೆ ಹೆಚ್ಚು ಮೌಲ್ಯ ನೀಡುವ ವ್ಯವಸ್ಥೆಯಿಂದ ಪೋಷಿಸಲ್ಪಟ್ಟ ಮತ್ತು ರಕ್ಷಿಸಲ್ಪಟ್ಟ ಬೇಟೆಗಾರರಾಗಿರುತ್ತಾರೆ. ಅಂತಿಮ ಪ್ರಶ್ನೆ ಕೇವಲ ಇದರಲ್ಲಿ ಬೇರೆ ಯಾರು ಭಾಗಿಯಾಗಿದ್ದರು ಎಂಬುದಲ್ಲ, ಬದಲಿಗೆ ಈ ವ್ಯವಸ್ಥೆಯು ಎಂದಾದರೂ ತನ್ನದೇ ಆದ ಜವಾಬ್ದಾರಿಯನ್ನು ನಿರ್ಧರಿಸುವುದೇ ಎಂಬುದು.